ಮಳೆ ಇಲ್ಲದೆ ಭೂಮಿಗಳು ಒಣಗಿದ್ರೆ ಮತ್ತೊಂದು ಕಡೆ ಜಲಾಶಯಗಳು ನೀರಿನ ಕೊರತೆಯಿಂದಾಗಿ ಆತಂಕ ಸೃಷ್ಟಿಯಾಗಿದೆ. ಮಳೆ ಬಾರದೆ ಇದೇ ಪರಿಸ್ಥಿತಿ ಮುಂದುವರೆದೆ ಬೆಂಗಳೂರಿಗೆ ನೀರಿನ ಅಭಾವ ಬಿಸಿ ತಟ್ಟಲಿದೆ. ಹೀಗಾಗಿ ಜಲಾಶಯಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡುವಂತೆ ತಜ್ಞರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಜಲಾಶಯದಲ್ಲಿ ನೀರು ತುಂಬದಿದ್ರೆ ಬೆಂಗಳೂರಿಗೆ ಸಂಕಷ್ಟ. ಜಲಾಶಯಗಳಲ್ಲಿ ಬೋರ್ವೆಲ್ ಹಾಕಿಸುವಂತೆ ಸಲಹೆ. ರಾಜ್ಯದಲ್ಲಿ ಬರದ ಕಾರ್ಮೋಡ ಹೆಚ್ಚಾಗಿದೆ. ನಿರೀಕ್ಷೆಯಷ್ಟು ಜಲಾಶಯಗಳು ತುಂಬಿಲ್ಲ. ಕೃಷಿ ಭೂಮಿಗಳಿಗೆ ನೀರು ಸಿಗ್ತಾ ಇಲ್ಲ. ಇದರಿಂದಾಗಿ ರೈತರು ಹೈರಾಣಾಗಿದ್ರೆ ಸರ್ಕಾರ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಸಿದ್ದತೆ ನಡೆಸಿದೆ. ಆದರೆ ಸದ್ಯಕ್ಕೆ ಇರೋ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಹೊಸ ವರ್ಷ ಆರಂಭವಾಗುವಷ್ಟರಲ್ಲೇ ನೀರಿಗೆ ಅಭಾವ ಆಗಲಿದೆ. ಅದರಲ್ಲೂ ಬೆಂಗಳೂರಿಗಂತೂ ಇದು ಭಾರಿ ಹೊಡೆತ ನೀಡಲಿದೆ. ಹೀಗಾಗಿ ತಜ್ಞರು ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಹೌದು, ಬೆಂಗಳೂರಲ್ಲಿ ಕುಡಿಯುವ ನೀರು ಜಲಾಶಯಗಳನ್ನೇ ಅವಲಂಬಿಸಿಕೊಂಡಿದೆ. ಹೀಗಾಗಿ ಬರ ಕಾರ್ಮೋಡ ಮುಂದುವರೆದು ಮಳೆ ಬಾರದೆ ಜಲಾಶಯ ತುಂಬದೆ ಹೋದರೆ ಬೆಂಗಳೂರಿಗೆ ನೀರಿನ ಸಂಕಷ್ಟ ಎದುರಾಗಲಿದೆ. ಮುಂದಿನ ವರ್ಷದ ಆರಂಭದಲ್ಲಿ ನೀರು ಡೆಡ್ ಸ್ಟೋರೇಜ್ಗೆ ತಲುಪುವಂತೆ ಕಾಣುತ್ತೆ. ಹೀಗಾಗಿ ನೀರು ಕಲುಷಿತವಾಗಿ ಕುಡಿಯುವ ನೀರು ಸಿಗದೆ ಹೋಗುವ ಭಯವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಜಲಾಶಯಗಳಲ್ಲಿ ಬೋರ್ವೆಲ್ಗಳನ್ನು ಅಳವಡಿಸುವಂತೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ತುಂಬಾ ಆಳವು ಹೋಗದೆ ನೀರು ಸಿಗುವ ಹಾಗೂ ನೀರು ಸರಬರಾಜು ಮಾಡಲು ಸುಲಭವಾಗುವುದರಿಂದ ಬೋರ್ವೆಲ್ ಅಳವಡಿಕೆ ಬಗ್ಗೆ ಚಿಂತಿಸುವಂತೆ ಸಲಹೆ ಕೊಟ್ಟಿದ್ದಾರೆ. ಇಲ್ಲಿ ಉದ್ದಕ್ಕೆ ಬೋರ್ವೆಲ್ಗಳು ಹಾಕಿ, ಸಣ್ಣ ಬೋರ್ವೆಲ್ ಇದೇನು ಬೋರ್ವೆಲ್ 8-10-12 ಮೀಟರ್ ಕన్నా ಜಾಸ್ತಿ ಹೋಗಲ್ಲ. ಉದ್ದಕ್ಕೂ ಬೋರ್ವೆಲ್ ಹಾಕಿ ಒಂದಕ್ಕೊಂದು ಕನೆಕ್ಟ್ ಮಾಡಿ ಪೈಪ್ಲೈನ್ ತಗೊಂಡೋಗಿ. ಇದು ಬೋರ್ವೆಲ್ ವಾಟರ್, ಅಂಡರ್ಗ್ರೌಂಡ್ ವಾಟರ್ ಶುದ್ಧಿಯಾಗಿರುತ್ತೆ, ಪಾಚಿ ಇರಲ್ಲ, ಕಲರ್ ಇರಲ್ಲ, ಕ್ಲೀನಾಗಿ ನೀರಿರುತ್ತೆ, ಗ್ಯಾರಂಟಿ ನೀರು ಸಿಗುತ್ತೆ. ಈ ನೀರನ್ನು ತಗೊಂಡು ಕುಡಿಯೋ ನೀರು ಟ್ಯಾಂಕರಲ್ಲಿ ಹಾಕಿಬಿಟ್ಟು ಮೇಲ್ಗಡೆ ಬಂದು ಇಲ್ಲೊಂದು ಟ್ಯಾಂಕರ್ ಪಾಯಿಂಟು, ಇಲ್ಲೊಂದು ಟ್ಯಾಂಕರ್ ಪಾಯಿಂಟು, ಇಲ್ಲೊಂದು ಟ್ಯಾಂಕರ್ ಪಾಯಿಂಟು, ಇಲ್ಲೊಂದು ಟ್ಯಾಂಕರ್ ಪಾಯಿಂಟು ಹಾಕಿ ಅಲ್ಲಲ್ಲಿರೋ ಹಳ್ಳಿಗಳವರು ಟ್ಯಾಂಕರಲ್ಲಿ ತಗೊಂಡು ಹೋಗ್ತಾರೆ. ಒಟ್ಟಿನಲ್ಲಿ ಸರ್ಕಾರಕ್ಕೆ ತಜ್ಞರು ಸಲಹೆಗಳನ್ನು ನೀಡಿದ್ದಾರೆ. ಆದರೆ ಎಚ್ಚರದ ಹೆಜ್ಜೆ ಇಟ್ಟು ತಜ್ಞರ ಮಾತು ಪಾಲಿಸುತ್ತಾ ಇಲ್ಲ ತಜ್ಞರ ಸಲಹೆಗಳನ್ನು ತಳ್ಳಿ ಹಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.